ಮಮ್ಮಿ, ಇವಳಿಲ್ಲಿ ಕಚೇರಿನೇ ಇಟ್ಬಿಟ್ಟು ಹಂಗಿದ್ದಾಳೆ. ಅವಳು ಹಾಡ್ತಿರೋ ವಿಷಯ 4 ಜನ ಗೊತ್ತಾಯ್ತಂದ್ರೆ ನನ್ ಮರ್ಯಾದೆಲ್ಲ ಹೋಗುತ್ತೆ. ಅವಳೆಲ್ಲ ಹಾಡ್ತಾ ಇದ್ದಾಳೋ ನೋಡೋಣ ಬಾ. ಗೋಕುಲವಾಸ ಗೋಗಳದಾಸ ನೀನು ಚಂದ್ರನಂತೆ, ಗೋಕುಲವಾಸ ಗೋಗಳದಾಸ ನೀನು ಚಂದ್ರನಂತೆ, ಕೌಸ್ತುಭಧಾರಿ ಕೃಷ್ಣ ಮುರಾರಿ ಮನಸ್ಸು ಬೆಣ್ಣೆಯಂತೆ, ಕೌಸ್ತುಭಧಾರಿ ಕೃಷ್ಣ ಮುರಾರಿ ಮನಸ್ಸು ಬೆಣ್ಣೆಯಂತೆ, ರಾಧಾ ಮಾಧವ ಗೋಪಾಲ ನಂದ ನಂದನ ಗೋಪಾಲ, ರಾಧಾ ಮಾಧವ ಗೋಪಾಲ ನಂದ ನಂದನ ಗೋಪಾಲ. ಚರ್ಚಿತವನಮಾಲಿ ಕೇಳಿ ಚಲನ್ಮಣಿ ಸ್ಮಿತಶಾಲಿ, ಹರಿರಿಹ ಮುಗ್ಧವಧೂನಿ ಕರೆ ವಿಲಾಸಿನಿ ವಿಲಸತಿ ಕೇಳಿ ಪರೆ. ರೂಪಾರಾಣಿ, ನೀನ್ ಯಾವಾಗ ಬಂದೆ? ಇವಾಗ ತಾನೇ ಬಂದ್ವಿ ಅದಕ್ಕೆ. ರೂಪರಾಣಿ ಕೂಡ ಗುರುಗಳ ಆಶೀರ್ವಾದ ತಗೋಬೇಕು ಅಂತ ಕೇಳಿದ್ಲು. ಅದಕ್ಕೆ ಅವಳನ್ನ ಕರ್ಕೊಂಡ್ ಬಂದೆ. ನಾವು ಬರೋ ವಿಷಯ ಐಶ್ವರ್ಯಗೆ ಹೇಳಿದ್ದೆ. ಹೌದು, ಫೋನಲ್ಲಿ ಹೇಳಿದ್ರು. ಮತ್ತೆ ಮಕ್ಕಳು? ಬೋರಮ್ಮನ ಹತ್ರ ಇರ್ತೀವಿ ಅಂದ್ರು ವೈದೇಹಿ, ಅದಕ್ಕೆ ಅವರನ್ನ ಬಿಟ್ಟು ಬಂದೆ. ಇಷ್ಟಕ್ಕೂ ನಾಳೆ ಬೆಳಗ್ಗೆನೆ ನಾವೆಲ್ಲರೂ ವಾಪಸ್ ಹೊರಟೋಗ್ತೀವಲ್ಲ. ಪರವಾಗಿಲ್ಲ ಅತ್ತಿಗೆ, ಬೋರಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾರೆ ಬಿಡಿ. ಸರಿ ಬಿಡಿ, ನಾನೀಗ ಗಂಧ ತೇಯ್ಬೇಕು. ಇದೇನು ನೀನ್ ಗಂಧ ತೇಯ್ತಿದ್ಯಲ್ಲ? ಅತ್ತೆ ಮಾತ್ರ ತೇಯ್ಬೇಕು ಅಂತ ಗುರುಗಳು ಹೇಳಿದ್ರು ಅಲ್ವಾ? ಅದು ಅತ್ತೆ ಸುಸ್ತಾಗಿದ್ದಾರಲ್ಲ ಅಂತ. ಆದ್ರೆ ನೀನ್ ತೇಯ್ಬೇಕಾ? ಆ ಸೇವೆಗೆ ಬೇಕಾಗಿರೋ ಚಂದನನೆಲ್ಲ ನಿನ್ನ ಕೈಯಾರೆ ನೀನೇ ಸ್ವತಃ ತೇಯ್ದು ಸಿದ್ಧ ಮಾಡಮ್ಮ. ನಿನ್ನ ಮಾಂಗಲ್ಯಕ್ಕೆ ಬಲ ಕೊಡೋದ್ರ ಜೊತೆಗೆ ಇನ್ನೂ 100 ಕಾಲ
ಮುತ್ತೈದೆಯಾಗಿರ್ತೀಯಮ್ಮ. ಅಕ್ಕ, ಅದು ಆಪಧರ್ಮ ಅಂತ ಅತ್ತೆ ಬದಲು. ಏಯ್, ಧರ್ಮದ ಬಗ್ಗೆ ಆಪತ್ ಧರ್ಮದ ಬಗ್ಗೆ ಹೇಳ್ಬೇಕಾಗಿರೋದು ಗುರುಗಳು, ನೀನಲ್ಲ. ಇಷ್ಟಕ್ಕೂ ಅತ್ತೆ ಮಾಂಗಲ್ಯಕ್ಕೆ ಸಂಬಂಧಪಟ್ಟಿರೋ ಕಾರ್ಯಕ್ರಮ ಇದು. ಅದನ್ನ ನಿನ್ನಿಷ್ಟ ಬಂದಂಗ್ ಮಾಡಿದ್ರೆ ಹೇಗೆ? ಮತ್ತೆ ಅತ್ತೆ ಅಷ್ಟು ಗಂಧ ತೈಬೇಕು ಅಂದ್ರು ಗಂಧದ ಕೊರಡೆ ಇಲ್ಲ. ಯಾರನ್ ಕೇಳ್ಬೇಕು? ಯಾರ್ ಕೊಡ್ತಾರೆ? ಒಂದು ವೇಳೆ ಯಾರಾದ್ರೂ ಕೊಟ್ರು ಗಂಧ ತೆಯ್ಯೋದಿಕ್ಕೆ ಟೈಮ್ ಎಲ್ಲಿದೆ? ಬೆಳಕಿನ ಜಾವ ಆಗೋಯ್ತು. ಇನ್ನೊಂದು ಅರ್ಧ ಗಂಟೆಗೆ ಬೆಳಕಾಗ್ಬಿಡುತ್ತೆ. ಗಂಧ ತೆಯ್ದೆ ಇದ್ದಿದ್ದಕ್ಕೆ ಗುರುಗಳು ಏನಂತಾರೋ ಏನೋ. ನೀವ್ಯಾರು ಟೆನ್ಷನ್ ಮಾಡ್ಕೋಬೇಡಿ. ನಡೆದಿದ್ದನ್ನ ಗುರುಗಳ ಹತ್ರ ಹೇಳೋಣ. ಅವ್ರು ಏನು ಹೇಳ್ತಾರೋ ನೋಡೋಣ. ಗುರುಗಳೇ, ಗಂಧ ಪೂರ್ತಿ ನೀವೇ ತೇಲಿಲ್ಲ ಅನ್ನೋ ವಿಷಯ ಗುರುಗಳಿಗೆ ತಿಳಿದಿದೆ ಅನ್ಸತ್ತೆ ಅತ್ತೆ. ಕ್ಷಮಿಸಿ ಗುರುಗಳೇ. ಗಂಧ ಸ್ವಲ್ಪ ತೇಯ್ತಿದ್ದ ಹಾಗೆ ನನಗೆ ತುಂಬಾ ಹಿಂಸೆ ಆಗೋಕ್ ಶುರುವಾಯಿತು. ಅದಕ್ಕೆ ಉಳ್ದಿರೋ ಗಂಧ ಎಲ್ಲ. ಯಾರು ತೇಯ್ದಿದ್ದು? ಇನ್ಯಾರು ತೇಯ್ತಾರೆ? ಈ ಶ್ಯಾಮ ತೇಯ್ದಿದ್ದು. ಬರ್ತೀನಮ್ಮ ಅಂತ ಎಲ್ಲದಕ್ಕೂ ತಯಾರಾಗೋದು ಈ ಮೇಡಮ್ಗೆ ಅಭ್ಯಾಸ. ಆಗ್ಲೇ ನಾನು ಕೇಳಿದ್ದೆ ಅತ್ತೆಗೆ ಅಷ್ಟು ಗಂಧ ತೇಯೋದು ಕಷ್ಟ ಆಗತ್ತೇನೋ ಅಂತ. ಕಷ್ಟ ಆದ್ರೂ ಸರಿ, ಅತ್ತೇನೇ ತೇಯ್ಬೇಕು ಅಂತ ನೀವ್ ಹೇಳಿದ್ರಿ. ನಿಮ್ಮ ಮಾತನ್ ತೆಗೆದು ಪಕ್ಕಕ್ಕಿಟ್ಟು ಶ್ಯಾಮ ಗಂಧ ತೇಯ್ದಿದ್ದಾಳೆ.
ಅಷ್ಟಕ್ಕೂ ಅತ್ತೆ ಮಾಂಗಲ್ಯ ಬಲಕ್ಕೋಸ್ಕರ ಮಾಡ್ತಿರೋ ವಿಶೇಷ ಪೂಜೆ ಇದು. ಅಂತ ಪೂಜೆಗೆ ಸಂಬಂಧಪಟ್ಟ ಹಾಗೆ ಇಂಥ ಅಪಚಾರ ನಡೆದಿದೆ. ಏನೋ ಕರ್ಮ ಇದು. ಶ್ಯಾಮ, ಚಂದನ ಸೇವೆಗೆ ಗಂಧ ತೆಗೆಯೋದನ್ನ ಪೂರ್ತಿಯಾಗಿ ನಿನ್ನ ಅತ್ತೆನೇ ಮಾಡಬೇಕಾಗಿರೋ ಕೆಲಸ ಅಂತ ನಾನು ಪ್ರತ್ಯೇಕವಾಗಿ ಹೇಳಿದ್ನಲ್ಲಮ್ಮ. ಹೇಳಿದ್ರಿ ಗುರುಗಳೇ. ಆದರೂ ಕೂಡ ಅವ್ರ ಬದಲು ನೀನ್ಯಾಕಮ್ಮ ಗಂಧ ತೆಗೆದೆ? ಹಾಗೆ ಗಂಧ ತೆಗೆಯೋ ಹಕ್ಕು ನಿನಗೆಲ್ಲಿತ್ತು? ಕ್ಷಮಿಸಿ ಗುರುಗಳೇ, ನಿಮ್ ಮಾತು ಮೀರೋದಕ್ಕೋ ನನಗೇನೋ ಹಕ್ಕಿದೆ ಅಂತಾನೋ ನಾನು ಆ ಗಂಧ ತೇಯಲಿಲ್ಲ. ಇದು ನನ್ನ ಕರ್ತವ್ಯ ಅನ್ಕೊಂಡು ಹಾಗೆ ಮಾಡಿದೆ. ಅತ್ತೆ ಮಾಂಗಲ್ಯ ಬಲಕ್ಕೋಸ್ಕರ ಮಾಡ್ತಿರೋ ಈ ಚಂದನ ಸೇವೆ ಕಾರ್ಯಕ್ರಮನ ನಿರ್ವಿಘ್ನವಾಗಿ ಪೂರ್ತಿ ಮಾಡೋದು ಅವ್ರ ಸೊಸೆಯಾಗಿ ನನ್ನ ಕರ್ತವ್ಯ ಅನ್ಕೊಂಡೆ. ಮಾವನವರು ತಂದೆಗೆ ಸಮಾನ ಅಂತಾರೆ. ತಂದೆಗೇನಾದ್ರೂ ಅಪಾಯ ಇದ್ದಾಗ ಆ ಅಪಾಯ ದೂರ ಆಗೋಕೆ ಮಗಳಾಗಿ ಹೇಗ್ ಪೂಜೆ ಮಾಡ್ಬೋದು, ಹಾಗೆ ಮಾವ ಅವ್ರ ಅಪಾಯ ದೂರ ಆಗೋದಿಕ್ಕೆ ಸೊಸೆಯಾಗಿ ನಾನು ಹಾಗೆ ಮಾಡೋದು ನನ್ನ ಕರ್ತವ್ಯ ಅನ್ಕೊಂಡೆ. ಹಾಗೆ ಮಾಡಿದ್ದು ತಪ್ಪೇ ಆದ್ರೆ ನನ್ನ ಕ್ಷಮಿಸಿ. ಇಲ್ಲಮ್ಮ, ನೀನು ಯಾವ ತಪ್ಪೂ ಮಾಡಿಲ್ಲ. ತುಂಬ ಒಳ್ಳೆ ಕೆಲಸನೇ ಮಾಡಿದೀಯ. ನೀನು ಅತ್ತೆಯವರ ಮಾಂಗಲ್ಯ ಬಲನ ಗಟ್ಟಿಯಾಗಿಡೋದಕ್ಕೆ ನೀನು ಶಕ್ತಿ ಮೀರಿ ಪ್ರಯತ್ನ ಮಾಡಿದೆ. ಸೊಸೆಯಾಗಿ ನೀನು ಮಾಡಬೇಕಾಗಿರೋದನ್ನೇ ಮಾಡಿದೀಯ. ನಿನ್ನ ಜವಾಬ್ದಾರಿನ ಸರಿಯಾಗಿಯೇ ನಿರ್ವಹಿಸಿದೀಯ. ಇದನ್ನೆಲ್ಲ ನೀನು ಗೊತ್ತಿದ್ದು ಮಾಡಿದ್ಯೋ ಗೊತ್ತಿಲ್ಲದೆ ಮಾಡಿದ್ಯೋ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರನೇ ನಿನ್ನ ಹೀಗೆ ಪ್ರಶ್ನೆ ಮಾಡಿದ್ನಮ್ಮ, ಅಷ್ಟೇ. ಅಮ್ಮ ವಸಂತ, ನಿನಗೆ ಮಗಳಿಲ್ಲ ಅನ್ನೋ ಕೊರತೆನ ನಿನ್ನ ಚಿಕ್ಕ ಸೊಸೆ ತೀರಿಸ್ತಾಳಮ್ಮ. ಬನ್ನಿ, ಚಂದನ ಸೇವೆ ಪ್ರಾರಂಭ ಮಾಡೋಣ.
ಅಮ್ಮ ವಸಂತ, ಗುರುಗಳೇ, ಇದನ್ನ ನಿನ್ನ ಮಂಗಳಸೂತ್ರಕ್ಕೆ ಹಚ್ಚಮ್ಮ. ಆಗ್ಲಿ. ಅಮ್ಮ ವಸಂತ, ಇನ್ನು ನೀನೇನು ಭಯ ಪಡೋ ಅಗತ್ಯ ಇಲ್ಲಮ್ಮ. ಆ ಸ್ವಾಮಿ ದಯದಿಂದ, ಅಮ್ಮ ಅವರ ದಯದಿಂದ ಇನ್ನು ಮುಂದೆ ನಿನಗೆ ಅರಿಶಿನ ಕುಂಕುಮ ಸೌಭಾಗ್ಯ ಭದ್ರವಾಗಿರುತ್ತಮ್ಮ. ಗುರುಗಳೇ, ಏನಮ್ಮ, ಈಗ ನಿನ್ನ ಭಯ ಪೂರ್ತಿ ಹೋಯ್ತಾ? ನಿಮ್ ದಯೆಯಿಂದ ಹೋಯ್ತು ಗುರುಗಳೇ. ನನ್ನ ದಯೆ ಆ ಭಗವಂತನ ದಯೆ ಮಾತ್ರ ಅಲ್ಲಮ್ಮ, ಇದರಲ್ಲಿ ನಿನ್ನ ಚಿಕ್ಕ ಸೊಸೆ ಸಹಕಾರ ಕೂಡ ಇದೆಯಮ್ಮ. ಹೌದು ಗುರುಗಳೇ, ಸಮಯಕ್ಕೆ ದೇವತೆ ಹಾಗೆ ಬಂದ್ಲು ನಮ್ ಶ್ಯಾಮ. ಅವಳೊಬ್ಳೆ ಒಂದೇ ಸಮನೆ ಅಷ್ಟು ಗಂಧ ತೆಯ್ದು ಚಂದನದ ಸೇವೆ ನಡೆಯೋ ಹಾಗೆ ಮಾಡಿದ್ಲು. ಅಂತ ಸೊಸೆ ಸಿಕ್ಕಿದ್ದಕ್ಕೆ ನೀನು ತುಂಬಾ ಅದೃಷ್ಟವಂತನಮ್ಮ. ಹೌದು ಗುರುಗಳೇ. ಗುರುಗಳೇ, ನಂದು ಇನ್ನೊಂದು ಚಿಕ್ಕ ಕೋರಿಕೆ. ಏನಮ್ಮ ಅದು? ಅದು ಅದು ಅಮ್ಮ ಐಶ್ವರ್ಯ, ಅರುಣ್, ಒಂದ್ ನಿಮಿಷ ಬನ್ನಿ ಇಲ್ಲಿ. ಇವ್ರಿಗೆ ಮದುವೆ ಆಗಿ 5 ವರ್ಷ ಆಗಿದೆ ಗುರುಗಳೇ. ಆದರೆ ಇದುವರೆಗೂ ಇವ್ರಿಗೆ ಮಕ್ಕಳಾಗಿಲ್ಲ. ಆ ದೇವ್ರ ದಯೆ ಇವ್ರ ಮೇಲೆ ಯಾವಾಗ ಬೀಳುತ್ತೋ, ಮತ್ತೆ ಯಾವಾಗ ಇವ್ರ ಮಗು ನಮ್ಮ ಮನೆ ತುಂಬ ಓಡಾಡುತ್ತೋ ಅಂತ ಗೊತ್ತಾಗ್ತಿಲ್ಲ.